ಬೇಡ ಅಂತ ಹೇಳಿದ್ದೇನೆ. ಹೇಗೆ ನಾವು ಬಂದ ಮೇಲೆ ಬೆಳಕು ಬರ್ತದೆ, ಇದೇ ಉದ್ದೇಶ. ದ್ವಾಪರ ಅಂದ್ರೆ ಉಭಯ ತರ. ಈ ಯುಗವೇ ಹಾಗೆ, ಇಬ್ಬಗೆಯ ನೀತಿ. ನನ್ನ ಬದುಕೇ ಹಾಗೆ. ತಂದೆ ತಾಯಿಗಳು ವಸುದೇವ ದೇವಕಿ ಹುಟ್ಟಿದ್ದು ಮಾತ್ರ ಅಲ್ಲಿ, ಬೆಳೆದದ್ದು ನಂದ ಗೋಪುರದಲ್ಲಿ, ನಂದ ಯಶೋದೆಯರ ಕಂದನಾಗಿ. ನನ್ನ ಈ ಬದುಕನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮಾನ್ಯರಿಗಲ್ಲ ಅಸಾಮಾನ್ಯರಿಗೂ ಕಷ್ಟ ಎಂದು ನಾರದಾಗಲೇ ಒಪ್ಪಿಕೊಂಡಿದ್ದಾರೆ. ಹೀಗಿರುವಾಗ ನನ್ನ ಮಾವನಾಗಿರುವಂತಹ ಕಂಸ ಮಾಯೆಯಿಂದ ವಿಚಾರವನ್ನು ತಿಳಿದು ಕೊಲ್ಲುವುದಕ್ಕಾಗಿ ಎಷ್ಟೋ ಜನರನ್ನ ಇಲ್ಲಿಗೆ ಕೊಡುಗೆ ಕೊಟ್ಟ. ಅವರೆಲ್ಲ ನಾಶವಾಗಿಯೇ ಹೋದರು. ಇನ್ನು ಯಾರು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇರುವಾಗ ಮಧುರೆಯ ಮುಖ್ಯಮಂತ್ರಿಗಳು ಬಂದರಲ್ಲ, ಅಕ್ರೂರ. ಬಿಲ್ಲ ಹಬ್ಬವಿದೆ ಕೃಷ್ಣ ಬರಬೇಕು, ಬಲರಾಮ ಕೃಷ್ಣರು ಎಂಬ ಹಾಗೆ ಅವರ ನಿರೂಪವನ್ನು ಕೇಳಿದೆ. ಏನೋ ಉತ್ಸವವನ್ನು ಮಾಡ್ತಾನೆ ಮಧುರೆಯಲ್ಲಿ. ಅವ ಯಾವ ಉತ್ಸವವನ್ನೇ ಮಾಡಲಿ, ನಾವಲ್ಲಿ ಹೋದ ಮೇಲೆ ಒಂದು ರಾಜ್ಯೋತ್ಸವ ಮಾಡಬೇಕು ಅಂತಿದೆ. ಆದ್ದರಿಂದ ಅಣ್ಣನಾಗಿರುವಂತ ಬಲರಾಮನನ್ನು ಕರೆದುಕೊಂಡು ಹೋಗುವುದೇ ಒಳ್ಳೆಯದು. ಅಣ್ಣಯ್ಯ ಒಮ್ಮೆಗೆ ಗಾಬರಿಗೊಂಡದ್ದು ಹೌದು. ಯಾಕೆ ಯಾವಾಗಲೂ ನೀನು ಇಷ್ಟ ಅವಸರದಲ್ಲಿ ನಾನು ಕರೆಯುವುದು ಯಾವಾಗ? ನಾನೇ ನಿಧಾನ, ಅನ್ನ ಪ್ರಧಾನ, ಎಲ್ಲರಿಗೂ ಇರಬೇಕು ಸಮಾಧಾನ. ಆದ್ರೆ ನನಗೀಗ ಸಮಾಧಾನ ತಪ್ಪದ್ದು ಯಾಕೆ? ನೀ ಯಾವಾಗ್ಲೂ ಕರೆಯುವುದು ಬೆಣ್ಣೆ ತಿನ್ನುವುದಕ್ಕೆ, ಹೋಗಿ ಬೆಣ್ಣೆ ತಿನ್ನುವುದು ನೀನು. ಯಾರೋ ಹೇಳಿದಾಗಾಯ್ತಪ್ಪ, ಮಾತು ಮಾಡಿದ್ರೆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದ ಹಾಗೆ ಇನ್ನೂ ಮಾಡ್ತೀಯ, ಅದರೊಟ್ಟಿಗೆ ಬೆಣ್ಣೆಯನ್ನು ತಿಂತೀಯ. ತಿಂದ ಮೇಲೆ ಪರಿಣಾಮ ನನ್ನ ಬೆನ್ನಿಗೆ ದೊಣ್ಣೆ. ರೂಢಿಯಲ್ಲಿ ಹೇಳುದು ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ದೊಣ್ಣೆ. ಎಲ್ಲ ಯೋಗಕ್ಕೆ ಸಂಬಂಧಪಟ್ಟ. ಆದ್ರೂ ಬಂದು ನೋಡ್ತೇನೆ, ನಿನ್ನದು ಆ ಉದ್ದೇಶ ಅಲ್ಲ, ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಕರೆದಿದ್ದೀಯ. ನಮ್ಮ ಅಜ್ಜ ಬಂದಿದ್ದಾರಲ್ಲ ಅಕ್ರೂರ, ಮುಖ್ಯಮಂತ್ರಿಗಳು, ವಿಷಯ ಕೇಳಿದೆ. ಹೌದು, ಅದಕ್ಕಾಗಿ ಅದು